ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಲಾಸ್ಟ್ ಟೈಮ್ ಕ್ರಿಸ್ಮಸ್ ಹಾಲಿಡೇಸ್ಗೆ ಉಡುಪಿಗೆ ಹೋಗಿದ್ವಿ. ಈ ವ್ಲಾಗಲ್ಲಿ ಉಡುಪಿಯ ಕಾಪು ಬೀಚ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಕಾಪು ಬೀಚ್ಗೆ ಉಡುಪಿ ಬಸ್ ಸ್ಟ್ಯಾಂಡ್ನಿಂದ ಹೋಗಬೇಕು ಅಂದ್ಕೊಂಡ್ರೆ ಸಿಟಿ ಬಸ್ಸಲ್ಲಿ ಹೋಗ್ಬೋದು. ಪ್ರೈವೇಟ್ ಅಥವಾ ಗೌರ್ಮೆಂಟ್ ಸಿಟಿ ಬಸ್ಸಲ್ಲಿ ಟೈಮಿಂಗ್ಸ್ ಪ್ರಕಾರ ನೋಡ್ಕೊಂಡು ಹೋಗ್ಬೋದು. ಅಥವಾ ಪ್ರೈವೇಟ್ ಬಸ್ನಲ್ಲಿ ಮಂಗಳೂರು ಕಡೆ ಹೋಗೋ ಯಾವುದೇ ಬಸ್ನ ಹತ್ಕೊಂಡ್ರೂ ಕಾಪು ಬೀಚ್ ಹತ್ರ ಸ್ಟಾಪ್ ಕೊಡ್ತಾರೆ. ಅವ್ರು ಕೊಡೋ ಸ್ಟಾಪ್ ಬಂದುಬಿಟ್ಟು ಅಂಡರ್ ಪಾಸಸ್ ಆಗಿರುತ್ತೆ. ಅಲ್ಲಿಂದ ಕಾಪು ಬೀಚ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ನಾವು ಆಟೋ ತಗೊಂಡೇ ಹೋಗಬೇಕಾಗತ್ತೆ ಕಾಪು ಬೀಚ್ಗೆ. ನಾವು ಮಂಗಳೂರು ಬಸ್ ಹತ್ತಿದ್ವಿ. ಕಾಪು ಬೀಚ್ಗಿನ್ನ ನೆಕ್ಸ್ಟ್ ಸ್ಟಾಪ್ ಉಚ್ಚಿಲ್ಲು ಅನ್ನೋ ಸ್ಟಾಪಲ್ಲಿ ಇಳ್ಕೊಂಡ್ವಿ. ತಿರ್ಗಿ ವಾಪಸ್ ಕಾಪು ಸ್ಟಾಪಿಗೆ ಬಂದು ಅಲ್ಲಿಂದ ಆಟೋ ತಗೊಂಡೋದ್ವಿ. ನಾನು ನನ್ನ ಫ್ರೆಂಡ್ ಮಂಜು ಅರೌಂಡ್ 5:30 PM ಈ ಕಾಪು ಬೀಚ್ನ ರೀಚ್ ಆದ್ವಿ. ಕಾಪು ಬೀಚ್ ಎಂಟ್ರಿಯಲ್ಲೇ ನೀವು ನೋಡ್ಬೋದು, ಇಲ್ಲಿ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಎಲ್ಲ ರೀತಿಯ ತಿಂಡಿ ತಿನಿಸುಗಳನ್ನ ಮಾರ್ತಿರ್ತಾರೆ. ನಾವು ಹೋದಾಗ ಸನ್ಸೆಟ್ ಆಗೋ ಟೈಮ್ ಬಂದಿತ್ತು. ಒಳ್ಳೆ ವ್ಯೂ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಸುತ್ತಮುತ್ತ ಪರಿಸರನೂ ಕೂಡ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಗಾಳಿ, ಬೆಳಕು, ಎನ್ವಿರಾನ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೀವೇನಾದರೂ ಬೀಚ್ಗೆ ಬರಬೇಕು ಅಂದ್ಕೊಂಡ್ರೆ ಮಾರ್ನಿಂಗ್ ಸನ್ರೈಸ್ ಅಥವಾ ಈವ್ನಿಂಗ್ ಸನ್ಸೆಟ್ ಆಗೋ ಟೈಮಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಸಂಜೆ ಟೈಮ್ ಬೀಚ್ಗೆ ಹೋಗ್ತಿದ್ದೀರಾ ಅಂದ್ಕೊಂಡ್ರೆ 4 o'clockಗೆ ಹೋಗಿ. ಸೊ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ ಕೇಸ್ ಏನೋ 5:30, 6 o'clock ಹೋಗಿ ಅಕಸ್ಮಾತ್ ನಾವು ಲೈಟ್ ಹೌಸ್ನು ನೋಡ್ತೀವಿ ಅಂದ್ಕೊಂಡ್ರೆ ಲೈಟ್ ಹೌಸ್ ನೋಡಿ ಬರೋಷ್ಟೊತ್ತಿಗೆ ಸನ್ಸೆಟ್ ಎಲ್ಲ ಮುಗ್ದೋಗಿರುತ್ತೆ. ಸೊ ನಾವು 5:30ಗೆ ಹೋದಾಗ ಸನ್ಸೆಟ್ ಎಲ್ಲ ನೋಡಿ ವಿಡಿಯೋ ಮಾಡಿ ಫೋಟೋ ತಗೊಂಡು ನನಗೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಅಲ್ಲಿ ಹೋಗಿ ರೆಸ್ಟೋರೆಂಟಲ್ಲಿ ಸಮೋಸ ತಿನ್ಕೊಂಡು ಬಂದೆ. ಆಗ ನಮ್ಮ ಫ್ರೆಂಡ್ ಹೇಳ್ದ ಲೈಟ್ ಹೌಸ್ 6:30ಗೆ ಕ್ಲೋಸ್ ಆಗುತ್ತೆ ಅಂತ. ಸೊ ನಾನು ಬೇಗನೆ ಹೋಗಿ ಕ್ಯೂನಲ್ಲಿ ನಿಂತು ಲೈಟ್ ಹೌಸ್ಗೆ ಟಿಕೆಟ್ ತೊಗೊಂಡೆ. ಹಾಗೆ ಅಲ್ಲಿ ಸುಮಾರು ಜನ ಆಲ್ರೆಡಿ ಟಾಪಲ್ಲಿ ಹೋಗಿದ್ರು. ಅವರೆಲ್ಲ ಇಳಿದು ಬರೋವರೆಗೂ ವೆಯ್ಟ್ ಮಾಡಬೇಕಾಯಿತು. ಸೊ ಅದಕ್ಕೆಲ್ಲ ವೆಯ್ಟ್ ಮಾಡಿದೆ. ಸುಮಾರು 200 ಸ್ಟೆಪ್ಸ್ ಇತ್ತಷ್ಟೆ. ಬಟ್ ನಾವು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಒಂದೇ ಸೈಡ್ ಹೋಗ್ಬೇಕಾಗಿದ್ದರಿಂದ ತುಂಬಾ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಬಟ್ ಲೈಟ್ ಹೌಸಲ್ಲಿ ನೀವು ಟಾಪಲ್ಲಿ ಹೋದರೆ ತುಂಬಾ ವ್ಯೂ ಚೆನ್ನಾಗಿರುತ್ತೆ. ಫುಲ್ ಉಡುಪಿ ಬೀಚ್ನೆಲ್ಲ ನೋಡ್ಬೋದು. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿರುತ್ತೆ. ನಾವೇನಾದರೂ ತುಂಬ ಟೆನ್ಷನಲ್ಲಿ ಅಥವಾ ಒತ್ತಡದಲ್ಲಿದ್ದಾಗ ಇನ್ ಕೇಸ್ ಏನಾದರೂ ಈ ಬೀಚ್ ಹತ್ರ ಹೋದರೆ ನಮಗೆ ತುಂಬ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಎನ್ವಿರಾನ್ಮೆಂಟ್ ಅಂತೂ ಸೈಕಾಗಿದೆ ಅಂತಲೇ ಹೇಳ್ಬೋದು. ನಾವು ಕಳೆದೇ ಹೋಗ್ತೀವಿ ಈ ಪ್ರಪಂಚದಲ್ಲಿ ಅನ್ನೋ ಥರ ಫೀಲ್ ಕೊಡುತ್ತೆ ಈ ಬೀಚ್. ನೀವೇನಾದರೂ ಲೈಟ್ ಹೌಸಲ್ಲಿ ಹೋಗಬೇಕಾದ್ರೆ ಹುಷಾರಾಗಿ ಹೋಗಿ. ಫೋನ್ಸು ಅಥವಾ ಪರ್ಸ್ ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ, ಯಾಕೆಂದರೆ ಅಲ್ಲಿ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಲೈಟ್ ಹೌಸ್ನ ರೀಚ್ ಆಗಿದ ತಕ್ಷಣ ನಿಮಗೆ 1 ರೌಂಡ್ ಹಾಕೋಕ್ಕೆ ಕೊಡ್ತಾರಷ್ಟೇ. ಆ 1 ರೌಂಡಲ್ಲೇ ನೀವು ಎಷ್ಟು ನೋಡೋಕ್ಕಾಗುತ್ತೋ ಅಷ್ಟು ನೋಡಿ ಬರಬೇಕು. ಯಾಕೆಂದರೆ ಟೈಮಿಂಗ್ಸ್ ಇರುತ್ತೆ. ಎವ್ರಿ 10 ಮಿನಿಟ್ಸ್ನೂ ಒಂದೊಂದು ಬ್ಯಾಚ್ನ ಕಳಿಸ್ತಾರೆ. ಸೊ ನೀವು 10 ಮಿನಿಟ್ಸ್ ಆದಮೇಲೆ ವಾಪಸ್ ಬರಬೇಕಾಗುತ್ತೆ. ನಾನು ಮೇಲೆ ಲೈಟ್ ಹೌಸ್ ಹೋದಾಗ ಈ ಥರ ವ್ಯೂ ಇತ್ತು. ಆಲ್ಮೋಸ್ಟ್ ಅರೌಂಡ್ ಕತ್ಲಾಗಿತ್ತು. ಬಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದಕ್ಕೆ ಎಂಟ್ರಿ ಫೀಸ್ ಜಸ್ಟ್ 10 rupees ಆಗಿರುತ್ತಷ್ಟೇ ಲೈಟ್ ಹೌಸ್ಗೆ. ನೀವೇನಾದರೂ ಕಾಪು ಬೀಚ್ಗೆ ಹೋದರೆ ಲೈಟ್ ಹೌಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಜಸ್ಟ್ 200 ಸ್ಟೆಪ್ಸ್ ಇದೆ ಅಷ್ಟೇ ಹತ್ಕೊಂಡು ಹೋಗೋದು. ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಈ ಬೀಚ್ ಹತ್ರ ಬಂದಮೇಲೆ ನನಗೊಂದು ಅನ್ನಿಸ್ತು, ರೀಸೆಂಟಾಗಿ ರಿಲೀಸ್ ಆಗಿರೋ ಸಪ್ತಸಾಗರದಾಚೆ ಎಲ್ಲೋ ಮೂವಿಲಿ ಹೀರೋಯಿನ್ ಏನಕ್ಕೆ ಕಡಲ ತೀರದ ಹತ್ರ ಮನೆ ಕಟ್ಟಿಸ್ಬೇಕು ಅಂತ ಆಸೆ ಪಡ್ತಿದ್ರು ಅಂತ. ಏಕೆಂದರೆ ಇಲ್ಲೇನಾದ್ರು ನಾವು ಮನೆ ಕಟ್ಟಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಯಿಸೋದನ್ನ ನೋಡ್ಬೋದು. ಹಾಗೆ ಸಂಜೆ ಸೂರ್ಯ ಮುಳುಗೋದನ್ನ ನೋಡ್ಬೋದು. ಏಕೆಂದರೆ ಅಷ್ಟು ಚೆನ್ನಾಗಿದೆ ಈ ಎನ್ವಿರಾನ್ಮೆಂಟ್. ಯಾವುದೇ ಟೆನ್ಷನ್ ಇದ್ದರೂ ಆರಾಮಾಗಿರ್ಬೋದು ಈ ಕಡಲ ತೀರದಲ್ಲಿ. ಹಾಗೆ ಇಲ್ಲಿರೋ ಸುತ್ತಮುತ್ತ ಜನರು ತುಂಬಾ ಅದೃಷ್ಟವಂತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಯಾವಾಗ ಬೇಕಾದ್ರೂ ಬೀಚ್ ಹತ್ರ ಬಂದು ನೇಚರ್ನ ಎಂಜಾಯ್ ಮಾಡ್ಬೋದು. ನಾವು ದೂರ ಇರೋರು ಇಲ್ಲಿಗೆ ಬರಬೇಕು ಅಂದರೆ 1 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ನಾವು ಈ ಕಾಪು ಬೀಚ್ನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಿದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು.
ಬಂಟ ದೈವಗಳ ನೇಮೋತ್ಸವ. ಸೊ ಟೆಂಪಲ್ಗೆ ಹೋಗಿ ಅಲ್ಲಿ ದೇವರ ಆಶೀರ್ವಾದ ತಗೊಂಡು ನಾವು ಮನೆ ಕಡೆ ಹೋದ್ವಿ. ಈಗಾಗಲೇ ನಾನು ಉಡುಪಿಯಲ್ಲಿ ಮಾಡಿದ ದೈವಗಳ ನೇಮೋತ್ಸವದ ವ್ಲಾಗ್ ಹಾಗೂ ಕ್ರಿಸ್ಮಸ್ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೇನೆ. ನೀವೇನಾದರೂ ನೋಡಬೇಕು ಅಂದ್ಕೊಂಡ್ರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಆ ವಿಡಿಯೋಸ್ನು ಕೂಡ ನೋಡ್ಬೋದು. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.